ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ, ನಾನು ಸಿಂಪಲ್ ಆದ ಒಂದು ಈರುಳ್ಳಿ ಚಪಾತಿ ರೊಟ್ಟಿ ಜೊತೆ ಅನ್ನ ಜೊತೆ ತಿನ್ನುವಂಥ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವಂಥ ಈರುಳ್ಳಿ ಗೊಜ್ಜು ಅಂತಾದರೂ ಹೇಳ್ಬೋದು. ಆ ಥರ ಒಂದು ರೆಸಿಪಿ ಮಾಡತ್ತೀನಿ, ನೋಡ್ಕೊಂಬನ್ನಿ. ನೋಡಿರಿ, 3 ರಿಂದ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಕಾಳುಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ, ಹಸಿಮೆಣಸಿಕಾಯಿ ತೊಗೊಂಡು ಈಗ ಏನು ಮಾಡೋಣ ಅಂತ ನೋಡ್ಕೊಂಬನ್ನಿ. ಇವಾಗ ಕಡಾಯಿಗೆ ಒಂದಿಷ್ಟು ಎಣ್ಣೆ ಹಾಕೋಣ, ಬನ್ನಿ. ಈಗ ನೋಡ್ರಿ, ಕಡಾಯಿಗೆ ಎಣ್ಣೆ ಹಾಕೋಣ. ಇವು ಫಸ್ಟ್ ಒಂದಿಷ್ಟು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್, ಬೇಗನೆ ಮಾಡುವಂಥ ರೆಸಿಪಿ ಇದು, ಮಸ್ತ್ ಆಗತ್ತೆ. ಈಗ ನೋಡ್ರಿ, ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಈಗ ಈ ರೀತಿ ಪೇಸ್ಟ್ ಮಾಡಿಕೊಂಡು ಎಣ್ಣೆ ಹಾಕಿನ್ರಿ. ಈ ಎಣ್ಣೆ ಒಳಗೆ ಸ್ವಲ್ಪ ಜಾರಿಗೆ ಸಿಸ್ಬಿ ಹಾಕ್ತೀನಿ, ಜೀರಿಗೆ ಹಾಕ್ತಿದ್ದೀನಿ. ಹಾಗೆ ಹಚ್ಚ ಖಾರದ ಪೌಡ್ರು. ಎಣ್ಣೆ ಕಾಯ್ದ ತಕ್ಷಣ ಮೊದಲು 1-2 ಮೆಣಸಿಕಾಯಿ ಹಾಕೋಣ. ಸ್ವಲ್ಪ ಹಚ್ಚ ಖಾರದ ಪೌಡ್ರ್ ಹಾಕೋಣ. ಇದ್ರೊಳಗೆ ಹಾಕಿದ್ರೆ ಕಲರ್ಫುಲ್ಲಾಗಿ. ಸ್ವಲ್ಪ ಧನಿಯಾ ಪೌಡ್ರು, ನೋಡಿರಿ ಘಾಟ್ ಆಗುತ್ತೆ, ಹಂಗೆ ಗ್ಯಾಸ್ ಬಂದ್ ಮಾಡೀನಿ. ಕಲರ್ ಇದಾಗ್ತದೆ ಹೊತ್ತು. ಸ್ವಲ್ಪ ಅರಿಶಿನ ಪೌಡ್ರು, ನೋಡಿರಿ ಟೊಮೊಟೊ ಹುರ್ಕೊಂಡಿವಲ್ಲ, ಹಂಗಾಗಿ ಬಾಂಡ್ಲಿ ಕರಗಾಗಿದೆ. ಈಗೇನು ಮಾಡೋಣ ಅಂದ್ರೆ, ರುಬ್ಬಿರುವಂಥ ಪೇಸ್ಟ್ ಹಾಕಿಬಿಡೋಣ. ನಾನೇ ವಿಡಿಯೋ ಮಾಡ್ಲಾತೀನಿ, ಮಗ ಇಲ್ರಿ. ನೋಡಿರಿ, ಇದು ರುಬ್ಬಿರುವಂಥ ಪೇಸ್ಟ್ ಇದಕ್ಕೆ ಹಾಕಿಬಿಡೋಣ. ಈಗ ನೋಡಿರಿ, ಮಿಕ್ಸ್ ಮಾಡ್ಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ, ಇದು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತದೆ. ಕಲರ ಕುದಿಲಿಸ್ಬೇಕು. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೋಣ. ನೋಡಿರಿ, ಇಷ್ಟು ರುಬ್ಲಾಕ್ ತೊಗೊಂಡಿನಿ. ಇಷ್ಟು ಫ್ರೈ ಆದ್ರೆ ಸಾಕು. ಇದಿಷ್ಟು ರುಬ್ಲಾಕ್ ತೊಗೊಂಡಿನಿ. ಇದು ಏನದ ಆಮೇಲೆ ಮಿಕ್ಸ್ ಮಾಡೋಣ. ಇವಾಗ ಇದು ತಣ್ಣಗಾದ ತಕ್ಷಣ ರುಬ್ಕೊಳ್ಳೋಣ, ಬನ್ನಿ ರುಬ್ಕೊಂಬರೋಣ. ಈ ರೀತಿ ಮಸ್ತ್ನಾಗ ಎಣ್ಣೆ ಬಿಡಾಕತ್ತದಲ್ಲ, ಕುದಿಯಾಕತ್ತದಲ್ಲ. ಈಗ ಏನು ಮಾಡ್ಬೇಕಂದ್ರೆ, ಅವು ಫ್ರೈ ಮಾಡಿ ಇಟ್ಟಿರುವಂಥ ಈರುಳ್ಳಿ ಎಲ್ಲ ಇದಕ್ಕೆ ಹಾಕೋಣ. ಇವಾಗ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕು ಗ್ರೇವಿ ಅಷ್ಟು ಇನ್ನೊಂದು ಸ್ವಲ್ಪ ನೀರು ಬೆರೆಸ್ಕೊರಿ. ಬೇಡ ಆದರೆ ಹೀಗೇನೋ ಬಿಡಬೇಕು. ಈಗ ನಮಗೆ ಸಾಕು ಇಷ್ಟೇ. ಈಗ ಲಾಸ್ಟಿಗೆ ಏನು ಮಾಡೋಣ ಅಂದ್ರೆ, ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸಿ ಹಾಕ್ಕೊಂಡು ಬಿಡತ್ತೆ. ನೋಡ್ರಿ, ಮಸ್ತ್ನಾಗೆ ಕುದೀಲಿ. ಈಗ ನೋಡ್ರಿ, ಮಸ್ತ್ನಾಗೆ ಕುದಿ ಎಣ್ಣೆ ಹೆಂಗೆ ಬಿಡತ್ತೆ ನೋಡ್ರಿ ಮ್ಯಾಗ. ಮಂಜಾಗುತ್ತೆ. ಈಗ ನೋಡ್ರಿ, ಲಾಸ್ಟಿಗೆ ಕಸ್ತೂರಿ ಮೇಥಿ ಹಾಕಿಬಿಡೋಣ. ಲಾಸ್ಟ್ ಕಸ್ತೂರಿ ಮೇಥಿ ಹಾಕಿನಿ. ಈಗ ಒಂದು ಸರಿ ಮಿಕ್ಸ್ ಕೊಟ್ಟು ಬಂದ್ ಮಾಡಿ. ನೋಡಿರಿ, ಎಷ್ಟು ಮಸ್ತ್ ಕುದಿಯಾಕತ್ತೈತಿ. ಆದ್ಮೇಲೆ ಕೊತ್ತಂಬರಿ ಹಾಕಿ ಈಶ್ಬಿಡೋಣ. ಮಸ್ತ್ ಅಂದ್ರೆ ಮಸ್ತ್. ನೋಡ್ರಿ, ಸೂಪರಾಗಿ ರೆಡಿ ಆಯಿತು ಗ್ರೇವಿ, ಈರುಳ್ಳಿ ಗ್ರೇವಿ. ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ಯದ. ಸೂಪರ್ ಅಂದ್ರೆ ಸೂಪರ್ ಆಗುತ್ತೆ ರೀ. ಟೇಸ್ಟ್ ಮಾತ್ರ ಸೂಪರ್. ಸಿಂಪಲ್ ಆದರೂ ಟೇಸ್ಟಿಯಾಗಿರುವಂಥ ರೆಸಿಪಿನ ಹೇಳ್ಕೊಟ್ಟಿನಿ. ಚಪಾತಿ ಜೊತೆ ಸೂಪರ್ ಆಗುತ್ತೆ. ನೀವು ಮಾಡ್ಕೊಂಡು ಊಟ ಮಾಡಿರಿ. ಚಪಾತಿ ರೊಟ್ಟಿ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ
ತಕ್ಷಣವೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ನಾ ಹಾಕುವಂಥ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬೋದು. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ. ಯಾವ ರೀತಿ ನನ್ನ ರೆಸಿಪಿ ಯಾರೆಲ್ಲ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾಕತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಮಸ್ತ್ ನೋಡ್ರಿ ಯಾವ ರೀತಿ ಬಂದದ. ಅರೆ ಮಸ್ತ್ ನೋಡಿದ್ರೆ ತಿನ್ಬೇಕು ಅನ್ನಿಸ್ತದೆ. ಇವತ್ತು ನಾನು ಟೇಸ್ಟ್ ನೋಡೋಂಗಿಲ್ಲ, ಹಾಗಾಗಿ ಮಸ್ತ್ ಆಗಿದೆ. ನೀವು ಮಾಡ್ಕೊಂಡು ಊಟ ಮಾಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗಿದೆ. ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ, ನಾನು ಸಿಂಪಲ್ ಆದ ಒಂದು ಈರುಳ್ಳಿ ಚಪಾತಿ ರೊಟ್ಟಿ ಜೊತೆ ಅನ್ನದ ಜೊತೆ ತಿನ್ನುವಂಥ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡುವಂಥ ಈರುಳ್ಳಿ ಗೊಜ್ಜು ಅಂತಾದರೂ ಹೇಳ್ಬೋದು. ಆ ಥರ ಒಂದು ರೆಸಿಪಿ ಮಾಡತ್ತೀನಿ, ನೋಡ್ಕೊಂಬನ್ನಿ. ನೋಡಿರಿ, 3 ರಿಂದ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಕಾಳುಮೆಣಸು, ಏಲಕ್ಕಿ, ಲವಂಗ, ಚಕ್ಕೆ, ಹಸಿಮೆಣಸಿಕಾಯಿ ತೊಗೊಂಡಿನಿ. ಈಗ ಏನು ಮಾಡೋಣ ಅಂತ ನೋಡ್ಕೊಂಬನ್ನಿ. ಇವಾಗ ಕಡಾಯಿಗೆ ಒಂದಿಷ್ಟು ಎಣ್ಣೆ ಹಾಕೋಣ ಬನ್ನಿ. ಈಗ ನೋಡ್ರಿ, ಕಡಾಯಿಗೆ ಎಣ್ಣೆ ಹಾಕೋಣ. ಇವು ಫಸ್ಟ್ ಒಂದಿಷ್ಟು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್, ಬೇಗನೆ ಮಾಡುವಂಥ ರೆಸಿಪಿ ಇದು. ಮಸ್ತ್ ಆಗುತ್ತೆ.